ಹಾಯ್ ನಡ್ಸೊಂದು ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಟೆಕ್ನೋದವ್ರದ್ದೊಂದು ಮೋಸ್ಟ್ ಪ್ರೀಮಿಯಂ ಸ್ಮಾರ್ಟ್ ಫೋನ್ ಇರುವಂಥದ್ದು ಟೆಕ್ನೋ ಫ್ಯಾಂಟಮ್ X2 ಅಂತ ಒಂದು ಫೋನ್ನ ಮಾಡೆಲ್ ಹೆಸರು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಇದು ಟೆಕ್ನೋದವ್ರದ್ದು ಒಂದು ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಆಯ್ತಾ. ಸ್ಪೆಸಿಫಿಕೇಶನ್ ಎಲ್ಲ ಬೆಂಕಿ ಆಗಿದೆ. ನಂಗನ್ನಿಸ್ದಂಗೆ ಒಂದು ಸ್ಮಾರ್ಟ್ ಫೋನ್ 28-29 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು, ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು. ಆ ಪ್ರೈಸ್ ರೇಂಜಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಬಾಕ್ಸ್ ತುಂಬ ಪ್ರೀಮಿಯಂ ಆಗಿರುವಂಥದ್ದು. ಇದನ್ನು ಓಪನ್ ಮಾಡೋದಕ್ಕೆ ಫಸ್ಟು ಸೈಡಲ್ಲಿ ನಾವು ಸ್ಲೈಡ್ ಮಾಡಬೇಕು. ಫುಲ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಅನ್ನಿಸ್ತಾ ಇದೆ. ಈ ಫೋನ್ನ ಬಿಟ್ಟರೆ ಈ ಬಾಕ್ಸ್ ಒಳಗೆ ಇನ್ನೂ 2 ಬಾಕ್ಸ್ ಇದೆ. ಅದರಲ್ಲಿ ಒಂದು ಬಾಕ್ಸಲ್ಲಿ 45 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ 45 ವ್ಯಾಟ್ ಅಂತಂದರೆ ಸ್ವಲ್ಪ ಕಡಿಮೆನೇ. ಅಟ್ಲೀಸ್ಟ್ ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ರಲ್ಲ, ಅದಕ್ಕೆ ಖುಷಿ ಪಡಬೇಕು. ನಂತರ ಇನ್ನೊಂದು ಬಾಕ್ಸ್ ಒಳಗೆ USB Type-C ಡಾಟಾ ಕೇಬಲ್ ಇದೆ. Type-A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಮತ್ತು ಹೆಡ್ಫೋನ್ನ ಕೂಡ ಅವರೇ ಕೊಟ್ಟಿರುವಂಥದ್ದು. USB Type-C ಹೆಡ್ಫೋನ್ ಇದಾಗಿದೆ, ಒಂದು ಒಳ್ಳೆ ವಿಷಯ. ನಂತರ ಫೋನ್ ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಮೇಲ್ಗಡೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಅದರ ಒಳಗಡೆ ನಿಮಗೆ ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. 12+1 ಅಂದರೆ 13 ತಿಂಗಳ ವಾರಂಟಿ ನಿಮಗೆ ಸಿಗ್ತಾ ಇರುವಂಥದ್ದು. ಸೂಪರ್ ವಿಷಯ. ಯೂಶಲಿ ಎಲ್ಲ ಬ್ರ್ಯಾಂಡ್ಗಳು 12 ತಿಂಗಳು ಅಂದರೆ 1 ವರ್ಷ ಕೊಡ್ತಾರೆ. ಇವರು 1 ತಿಂಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ನಮಗೆ. ನಂತರ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರು. ನಂಗನ್ನಿಸ್ದಂಗೆ ಇದು ಹೊರಗಡೆ ನೀವು ಬ್ಯಾಕ್ ಕವರ್ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಒಂದು 1000 ರೂಪಾಯಿ ಆಗ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿಯ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಜೊತೆಗೆ ಈ ಬ್ಯಾಕ್ ಕವರಲ್ಲಿ ನಿಮಗೆ ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ. ಸೊ ನೀವು ಹಿಂಗೆ ಇಟ್ಕೊಂಡು ಮೂವಿ ಕೂಡ ನೋಡಬಹುದು. ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾರೆ. ನೀವು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಅಂದರೆ ಹೆವಿ ಪ್ರೀಮಿಯಂ. ನಂಗೆ ಅನ್ನಿಸ್ದಂಗೆ ಟೆಕ್ನೋದವರು ಇದುವರೆಗೂ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿರೋ ಫೋನ್ಗಳಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ತುಂಬ ಪ್ರೀಮಿಯಂ ಲುಕ್ ಮತ್ತು ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಗಿರುವಂಥದ್ದು. ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಸುಮಾರು 203 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಈ ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಗುರಿಲ್ಲಾ ಗ್ಲಾಸ್ ವಿಕ್ಟಸ್ ಆಯಿತಾ. ಕ್ರೇಜಿ ವಿಷಯ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಬೆಸಲ್ ತುಂಬ ಕಡಿಮೆ ಇದೆ ಒಂದು ಲೆವೆಲ್ಲಿಗೆ. ಜೊತೆಗೆ ಈ ಫೋನಲ್ಲೂ ಕೂಡ ಫ್ರಂಟಲ್ಲಿ ಫ್ಲ್ಯಾಶ್ ಕೊಟ್ಟಿದ್ದಾರೆ ಅವರು. ಸೂಪರ್ ವಿಷಯ. ಮತ್ತು ಇದು ಕರ್ವ್ ಡಿಸ್ಪ್ಲೇ ಆಗಿರೋ ಕಾರಣ ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ನಮಗೆ ಫ್ರಂಟಿಂದ ಸಖತ್ತಾಗಿದೆ ಫೋನ್ ನೋಡೋದಕ್ಕೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸ್ ಬ್ಯಾಕು. ಸ್ಕ್ರ್ಯಾಚ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಸ್ವಲ್ಪ ಸ್ಕ್ರ್ಯಾಚ್ ಆಗ್ತಿಲ್ಲ ಮತ್ತು ಮ್ಯಾಟ್ ಫಿನಿಶ್ ಗ್ಲಾಸ್ ಇದಾಗಿದೆ. ಸೊ ಸ್ಮಡ್ಜಸ್ ಕೂಡ ಆಗೋದಿಲ್ಲ, ಒಂದು ಒಳ್ಳೆ ವಿಷಯ. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಂ ಆಗಿ ಕಾಣುತ್ತೆ. ನೋಡ್ತಾ ಇದ್ದೀರಾ ನೀವು, ಆ 2 ದೊಡ್ಡ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೆ ಅಲ್ವಾ, ಅದೇ ಒಂಥರ ಲುಕ್ ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಹಿಂದೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಸಿಗ್ತಾರ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮು ಮೆಟಾಲಿಕ್ ಫ್ರೇಮ್ ಆಯಿತಾ. ಕ್ರೇಜಿ ವಿಷಯ. ಈ ಒಂದು ಪ್ರೈಸ್ ರೇಂಜಲ್ಲೂ ಕೂಡ ಮೆಟಾಲಿಕ್ ಫ್ರೇಮ್ ಕೊಟ್ಟಿರುವಂಥದ್ದು ನನಗೆ ಇಂಪ್ರೆಸ್ ಮಾಡ್ತು. ಇದರಲ್ಲಿ ನಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು ಯಾವುದೇ ಹೆಡ್ಫೋನ್ ಜಾಕ್ ನಮಗೆ ಸಿಗ್ತಾ ಇಲ್ಲ. ಮತ್ತು ಇದರಲ್ಲಿ ನಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಲ್ಲ. 2 ಸಿಮ್ಮನ್ನು ನಾವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ಗೆ ಟಾಪ್ ಮ್ಯಾಚ್ ಅಂತ ಅನ್ನಿಸ್ತು ಆಯಿತಾ. ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು 28,000-29,000 ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಇದಕ್ಕಿಂತ ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಸಿಗುತ್ತೆ ಅಂತ ಅನ್ಸಲ್ಲ. ಕೆಲವೊಂದು ಫೋನ್ಗಳು ಬರ್ತವೆ, ಕರ್ವ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಗಳು ಸಿಗ್ತವೆ. ಆದರೆ ಆ ಫೋನ್ಗಳಲ್ಲಿ ಮೆಟಾಲಿಕ್ ಫ್ರೇಮ್ ಇರುವುದಿಲ್ಲ. ಇದರಲ್ಲಿ ಮೆಟಾಲಿಕ್ ಫ್ರೇಮ್ ಕೊಟ್ಟಿರೋದು ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಮತ್ತು ಗ್ಲಾಸ್ ಬ್ಯಾಕ್ ಕೂಡ ಇರುವಂಥದ್ದು ನನಗೆ ಇಂಪ್ರೆಸ್ ಮಾಡ್ತು. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.8 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಕಲರ್ಸ್ ಎಲ್ಲ ಎದ್ದೆದ್ದು ಕಾಣುತ್ತೆ, ವಿವಿಡ್ ಆಗಿರುವಂಥದ್ದು. ಜೊತೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಈ ಒಂದು ಡಿಸ್ಪ್ಲೇ ಹೊಂದಿರುವಂಥದ್ದು. ಈ ಬೆಲೆಗೆ ನನಗೆ ಇದು ಏನು ನೀಡ್ತಾ ಇದೆ ಅದು ಸ್ಯಾಟಿಸ್ಫೈ ಆಯಿತು. ಕರ್ವ್ ಡಿಸ್ಪ್ಲೇ ಕೂಡ ಹೌದು, ಆಕ್ಸಿಡೆಂಟಲ್ ಟಚಸ್ ಆಗುತ್ತೆ ಅಂತ ನನಗೆಲ್ಲೂ ಕೂಡ ಅನಿಸಿಲ್ಲ. ಡಿಸ್ಪ್ಲೇ ಈ ಒಂದು ಬೆಲೆಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಇದು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8GB ರ್ಯಾಮ್ ಮತ್ತು 256GB ಸ್ಟೋರೇಜು. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಸಿಗ್ತಾ ಇದೆ ನಿಮಗೆ. 5GB ಎಕ್ಸ್ಟೆಂಡೆಡ್ ರ್ಯಾಮ್ ಸಿಗ್ತದೆ. ಅಂದರೆ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡಿಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್
ಬಂದ್ಬಿಟ್ಟು LPDDR5 ರ್ಯಾಮ್ ಆಯ್ತಾ, ಟಾಪ್ ನಾಚ್ ಸೂಪರ್ ಅಂದ್ರೆ ಇಷ್ಟಪಡ್ತೀನಿ. ಮತ್ತು UFS 3.1 ಸ್ಟೋರೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕ್ರೇಜಿ ಅನ್ಬೋದು, ಇದರಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ನಂಗನ್ನಿಸ್ದಂಗೆ DDR5 ಬೇಜಾನಾಯಿತು, 3.1 ಕೂಡ ಒಂದು ಒಳ್ಳೆ ವಿಷಯ. ಈ ಬೆಲೆಗೆ ಅವಶ್ಯಕತೆ ಇತ್ತು, ಅದನ್ನು ಫುಲ್ಫಿಲ್ ಮಾಡಿದರೆ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ ಅಂತ ಅನ್ನಿಸ್ತು ನನಗೆ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ, ಈ ಒಂದು ಫೋನ್ಲಿರುವಂಥ ಪ್ರೊಸೆಸರ್ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಆಗ್ತಾ ಇರುವಂಥದ್ದು ಆಯ್ತಾ. ಡೈಮೆನ್ಸಿಟಿ 9000 ಪ್ರೊಸೆಸರ್. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 9.5 ಲಕ್ಷದಿಂದ 10 ಲಕ್ಷ ತನಕನೂ ಕೂಡ ರೇಟಿಂಗ್ ಅನ್ನ ಕೊಡಬಲ್ಲಂತ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ ಇರುವಂಥದ್ದು. ಇದು ಆಲ್ಮೋಸ್ಟ್ 8 Gen 1ಗೆ ಈಕ್ವಲೆಂಟ್ ಆಗಿರುವಂತಹ ಪ್ರೊಸೆಸರ್ ಅಂತ ಅನ್ಬೋದು. ಹೆವಿ ಅಂದರೆ ಹೆವಿ ಪವರ್ಫುಲ್ ಪ್ರೊಸೆಸರ್ ಇದಾಗಿದೆ. ಕಣ್ಣು ಮುಚ್ಕೊಂಡು ಈ ಪ್ರೈಸ್ ರೇಂಜ್ಗೆ ಈ ಒಂದು ಪ್ರೊಸೆಸರ್ ಹೊಂದಿರುವಂಥ ಫೋನ್ ನಾವು ಪರ್ಚೇಸ್ ಮಾಡ್ಬೋದು. ಸೊ ಈ ಪ್ರೊಸೆಸರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ. ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇರೋದು. ಇನ್ ಕೇಸ್ ನಾನು ಹೇಳಿದ್ನಲ್ಲ, ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ, ನಾನು 28-29 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅಂದ್ಕೊಂಡು ಇದನ್ನು ಜಡ್ಜ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೊಸೆಸರಲ್ಲಿ ಎಂಥ ಗೇಮನ್ನು, ಎಂಥ ಅಪ್ಲಿಕೇಶನ್ ಬೇಕಾದ್ರೂ ರನ್ ಮಾಡ್ಬೋದು. ಸೂಪರ್ ಆಗಿದೆ, ತಲೆ ಕೆಡಿಸ್ಕೊಂಬೇಡಿ. ನಾನು ಯೂಸ್ ಮಾಡ್ದಂಗೆ ಇಂಟರ್ಫೇಸ್ ಕೆಲವೊಂದು ಅಪ್ಲಿಕೇಶನ್ ಚೆಕ್ ಮಾಡ್ದಂಗೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಹೀಟ್ ಆಗುತ್ತೆ ಅಂತ ಕೂಡ ನನಗೆ ಎಲ್ಲೂ ಅನಿಸಿಲ್ಲ. ಸೂಪರ್ ಅಂತೀನಿ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ನ 1.7 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್ ಇದಾಗಿದೆ. ಮೈನ್ ಸೆನ್ಸಾರ್ ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಕೂಡ ಹೊಂದಿರುವಂಥದ್ದು. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ನಾನು ಬೆಸ್ಟ್ ಫೋಟೋಸ್ ಗುರು ಅಂತ ಅನ್ನೋದಿಲ್ಲ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಒಂದು ಲೆವೆಲ್ಗೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬೆಲೆಗೆ ನನಗೆ ಚೆನ್ನಾಗಿದೆ ಅನಿಸ್ತು. ಬೊಕೆ ಎಫೆಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಒಂದು ಫೋನಲ್ಲಿ ಬರ್ತಾ ಇರುವಂಥದ್ದು ತೋರಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಇದನ್ನು ಬಿಟ್ಟರೆ ಇನ್ನೊಂದು ಸೆನ್ಸಾರ್ ಇದೆ. ಅದು 13 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಒಂದು ಲೆವೆಲಿಗೆ ವೈಡ್ ಆಗೂ ಇದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ನಾನು ಈ ರೇಟಿಗೆ ಬೆಂಕಿ ಗುರು ಅಂತ ಅನ್ನಲ್ಲ, ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಇದು ಸೂಪರ್, ಈ ರೇಟಿಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಟಾಪ್ ನಾಚು, ಇನ್ನೂ ಫ್ಲ್ಯಾಗ್ಶಿಪ್ ಲೆವೆಲ್ ಅಂತ ಅನ್ನಲ್ಲ ಆಯ್ತಾ. ಕ್ಯಾಮ್ರಾ ಈ ಬೆಲೆಗೆ ಏನು ಕೊಡ್ತಾ ಇದ್ದೀವಿ ಅಷ್ಟಕ್ಕೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಸೆನ್ಸಾರ್ ಕೊಟ್ಟಿದ್ದಾರೆ. ಅದನ್ನು ಡೆಪ್ ಸೆನ್ಸಾರು, AI ಸೆನ್ಸಾರ್ ಗೊತ್ತಿಲ್ಲ, ಒಟ್ಟಿಗೆ 2 MP ಕೊಟ್ಟಿದ್ದಾರೆ. ಸೊ ಕೆಲವೊಂದು ಸಲ ಮೋಸ್ಟ್ಲಿ ಮ್ಯಾಕ್ರೋ ಕೂಡ ತೋರಿಸುತ್ತೆ, ಅದು ಮ್ಯಾಕ್ರೋ ಲೆನ್ಸ್ ಇದ್ರೂ ಇರಬಹುದು. ಒಟ್ಟಿಗೆ ಸುಮ್ಮನೆ ಒಂದು ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ, ಡೀಟೇಲ್ಡ್ ಆಗಿದೆ. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ವೈಡ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿದೆ, ಒಟ್ಟಿಗೆ ಕ್ಲಾರಿಟಿ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ, ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ಸ್ಟೇಬಲ್ ಶಾರ್ಟ್ಸ್ ವಿಡಿಯೋ ನನಗೆ ಓಕೆ ಅನ್ನಿಸ್ತು, ಅಷ್ಟೇ ಅನ್ನಿಸ್ತು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇದ್ರೂ ಕೂಡ ಅಂಥ ಸ್ಟೇಬಲ್ ಶಾರ್ಟ್ಸ್ ನೀಡುತ್ತೆ ಅಂತ ನನಗೇನು ಅನಿಸಿಲ್ಲ. ಒಟ್ಟಿಗೆ ಒಂದು ಲೆವೆಲ್ ಆಗಿದೆ. ಆ ವಿಡಿಯೋನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ, ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ತುಂಬ ಫಾಸ್ಟ್ ಆಗಿದೆ, ಎಲ್ಲೂ ಕೂಡ ನಂಗೆ ಡಿಲೇ ಇದೆ ಅಂತ ಅನಿಸಿಲ್ಲ. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡ್ತಾ ಇರೋಂಥದ್ದು. ಇನ್ನು ಫೇಸ್ ಅನ್ಲಾಕ್ ನೋಡ್ತೀರಾ ನೀವೇನೆ, ಯೋಚನೆ ಮಾಡ್ತಾ ಇದೆ, ಇವನೇನಾ ಇಲ್ಲ ಬೇರೆ ಕಳ್ಳಗಿಳ್ಳನ ಅಂತ ನೋಡಿ. ಅನ್ಲಾಕ್ ಮಾಡ್ತು ಯೋಚನೆ ಮಾಡಿ ತೆಗಿತಾ ಇದೆ. ಸ್ಟ್ರೈಟ್ ಕೊಂಡು ತೆಗೆಯುತ್ತೆ, ಇಲ್ಲ ಫಾಸ್ಟಾಗಿ ಇದೆ ಒಂದು ಲೆವೆಲ್ಗೆ. ನೋಡ್ತಾ ಇದ್ದೀರಾ, ತುಂಬ ಫಾಸ್ಟಾಗೇ ಅನ್ಲಾಕನ್ನು ಮಾಡ್ತಾ ಇರುವಂಥದ್ದು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ, ಈ ಫೋನಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಇರುವಂಥದ್ದು. ಯೂಶಲಿ ತುಂಬ ತಿನ್ನಾಗಿರುವಂಥ ಮತ್ತು ಕರ್ವ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಗಳಲ್ಲಿ ಬ್ಯಾಟ್ರಿ ಕಾಂಪ್ರಮೈಸ್ ಮಾಡಿರ್ತಾರೆ. ಆದರೆ ಈ ಫೋನಲ್ಲಿ ಯಾವುದೇ ಬ್ಯಾಟ್ರಿ ಕಾಂಪ್ರಮೈಸ್ ಮಾಡಿಲ್ಲ. 5160 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ಫಾಸ್ಟ್ ಚಾರ್ಜರ್ ಕೊಡ್ಬೋದಾಗಿತ್ತು ಈ ಒಂದು ರೇಟ್ಗೆ, ಬಟ್ ಇದು ಕೂಡ ಪರವಾಗಿಲ್ಲ. ಸುಮಾರು 54%ನ ಬರೀ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡುತ್ತೆ. 1 ಗಂಟೆಯಲ್ಲಿ ಈ ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಡೀಸೆಂಟ್ ಅಂತೆಲ್ಲ ಇಷ್ಟಪಡ್ತೀನಿ. ಇನ್ನು ಈ ಫೋನಲ್ಲಿ ನಮಗೆ ಮೋನೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು ಆಯಿತಾ, ಬಾಟಮ್ ಫೈರಿಂಗು. ಇನ್ನೊಂದು ಸ್ಪೀಕರ್ ಕೊಟ್ಟಿಲ್ಲ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ
ಕೇಳುತ್ತೆ. ಇನ್ನು ಓ ಎಸ್ನ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ ಆಂಡ್ರಾಯ್ಡ್ 12ನ ಬೇಸ್ ಆಗ್ತಿರುವಂಥ ಹೈ ಓ ಎಸ್ ಇರುವಂಥದ್ದು ಆಯಿತಾ. ಇದು ಟೆಕ್ನೋದವ್ರದ್ದೇ ಓ ಎಸ್ಸು. ಇದೊಂಥರ ಅಂತ ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಏನೋ ನೀಡೋದಿಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸುಮಾರಾಗಿದೆ, ಪರವಾಗಿಲ್ಲ. ನನಗನ್ನಿಸ್ತಂಗೆ ನಿಮಗೆ ಸಾಫ್ಟ್ವೇರ್ ಅಪ್ಡೇಟು 1 ವರ್ಷ ಕೊಡ್ಬೋದು, ಇವರು ಸೆಕ್ಯೂರಿಟಿ ಪ್ಯಾಚಸ್ಸು 1-2 ವರ್ಷ ಕೊಡ್ಬೋದು. ಸೊ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನು ಇದೆ. ಓ ಎಸ್ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಇನ್ನೂ ಬೆಂಕಿ ಆಗಿರ್ತೈತೆ ನಂಗೆ ಅನ್ನಿಸ್ತಂಗೆ. ಸ್ಪೆಸಿಫಿಕೇಶನ್ ವೈಸ್ ಎಲ್ಲ ಬೆಂಕಿ ಇದೆ, ಎಲ್ಲೂ ಕೂಡ ನಂಗೆ ಲ್ಯಾಗಿ ಅನಿಸಿಲ್ಲ. ಈ ಓ ಎಸ್ಸು ತುಂಬ ಸ್ಮೂತಾಗಿ ಕೆಲಸ ಮಾಡಿದ್ರೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಒಟ್ಟಿಗೆ ಅದೇನೆ, ನೀವು ಬೇಕಾದರೆ ಬೇರೆ ಲಾಂಚರ್ ಹಾಕೊಂಡು ಬೇಕಾದರೂ ಯೂಸ್ ಮಾಡ್ಕೊಬೋದು. ಸದ್ಯಕ್ಕಂತೂ ನನಗೆ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತಾ ಇರೋಂಥದ್ದು. ಇದನ್ನು ಬಿಟ್ಟರೆ ಇದರಲ್ಲಿ ನಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ 5 GHz ಮತ್ತು ವೈಫೈ 6 ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಬ್ಲೂಟೂತ್ 5.3 ಕೂಡ ಕೊಟ್ಟಿದ್ದಾರೆ ಮತ್ತು ಸುಮಾರು 11-12 5G ಬ್ಯಾಂಡ್ಗಳು ಸಪೋರ್ಟ್ ಆಗಿದೆ. ಸೊ 5G ವರ್ಕ್ ಆಗದಿದ್ದಾರೆ, ಕೆಡಿಸ್ಕೊಂಬಿಡಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಬೇಸಿಕ್ ಸೆನ್ಸರ್ಸ್ ಎಲ್ಲ ಇದ್ದೇ ಇದೆ ಬಿಡಿ. ಸೊ ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ನಾನಂತೀನಿ ಈ ಪ್ರೈಸ್ ರೇಂಜಿಗೆ ಈ ಒಂದು ಸ್ಪೆಸಿಫಿಕೇಶನ್ ಬೆಂಕಿ ಇದೆ ಆಯಿತಾ. ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಸಖತ್ತಾಗಿದೆ ಆಯಿತಾ. ನಾನು ಒಂದು ಬ್ರ್ಯಾಂಡನ್ನು ಬಿಟ್ಟು ಹೇಳ್ತಾ ಇದ್ದೀನಿ, ಒಂದು ಹೆಸರನ್ನು ಬಿಟ್ಟು ಹೇಳ್ತಾ ಇದ್ದೀನಿ. ಈ ಪ್ರೊಸೆಸರ್ ಹೊಂದಿರುವಂಥ ಫಸ್ಟ್ ಸ್ಮಾರ್ಟ್ಫೋನ್ಸು ನಾವು ವೆಯ್ಟ್ ಮಾಡಬೇಕಾಗಿದೆ, ಬೇರೆ ಫೋನ್ಗಳು ಅದೇ ಇದರಲ್ಲಿ ಲಾಂಚ್ ಆಗುತ್ತಾ ಅಂತ. ಸದ್ಯಕ್ಕಂತೂ ಈ ಒಂದು ಫೋನ್ ಸಖತ್ತಾಗಿದೆ, ಈ ಬೆಲೆಗೆ ಬೆಂಕಿ ಇದೆ. ನಾನು ನಿಮಗೆ ಬಿಡ್ತೀನಿ ಒಂದು ಬ್ರ್ಯಾಂಡಲ್ಲಿ ಫೋನ್ ಪರ್ಚೇಸ್ ಮಾಡಬೇಕಾಗಿ ಅಂತ ನಿಮಗೆ ಬಿಡ್ತೀನಿ. ನಾನು ಕೆಲವೊಬ್ರು ಪ್ರಿಯಾರಿಟಿ ಇರುತ್ತೆ, ನಾನು ಅದನ್ನು ಇದು ಮಾಡೋದಕ್ಕಾಗಲ್ಲ. ಕೆಲವು ಜನ ಓಕೆ ತೊಂದರೆ ಇಲ್ಲ ಅಂತ ಪರ್ಚೇಸ್ ಮಾಡೋರು ಇರ್ಬೋದು, ಮಾಡ್ದೇನೂ ಇರ್ಬೋದು. ಒಟ್ಟಿಗೆ ಸ್ಪೆಕ್ ವೈಸ್ ಅಂತೂ ಈ ಒಂದು ಸ್ಮಾರ್ಟ್ಫೋನ್ ಸಖತ್ತಾಗಿದೆ, ಬೆಂಕಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಒಂದು ಹೊಸ ಕಾಂಪಿಟೇಷನ್ಗಳು ರೀಸೆಂಟ್ ಡೇಸಲ್ಲಿ ಬರ್ತಾ ಇರುವಂಥದ್ದು ನನಗೆ ತುಂಬ ಅಂದರೆ ಇಂಪ್ರೆಸಿವ್ ಅನಿಸುತ್ತೆ. ಏನಕ್ಕೆ ಅಂದರೆ ಎಷ್ಟೋ ಸಲ ಬ್ರ್ಯಾಂಡ್ಗಳ ಕಾಂಪಿಟೇಷನ್ ಅನ್ನೋ ರೀತಿನೇ ತಗೊಳ್ಳಲ್ಲ ಕೆಲವೊಂದು ಬ್ರ್ಯಾಂಡ್ಗಳನ್ನ. ಬಟ್ ಈ ಥರ ಸ್ಪೆಸಿಫಿಕೇಶನ್ ಕೊಟ್ಟರೆ ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೂ ಕೂಡ ಒಂದು ಮನಸ್ಸಿಗೆ ಬರುತ್ತೆ, ಓಕೆ ನಾವು ಕೂಡ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ದುಡ್ಡಿಗೆ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ನೀಡಬೇಕು ಅಂತ. ಸೊ ಒಳ್ಳೆಯ ಒಂದು ಫೋನ್ ಇದಾಗಿದೆ ನಂಗೆ ಅನ್ನಿಸ್ತಂಗೆ. ಸೊ ಇದಿಷ್ಟು ಈ ಒಂದು ಟೆಕ್ನೋ ಫ್ಯಾಂಟಮ್ X2 ಸ್ಮಾರ್ಟ್ಫೋನ್ನ ಬಗ್ಗೆ. ನಿಮಗಿದ್ರ ಬಗ್ಗೆ ಏನಿಸಿದ ಹುಡುಗರಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.